ಹೆಲೋ ಎವ್ರಿವನ್, ಎಲ್ಲರೂ ಹೆಂಗದಿರಿ? ಆರಾಮದಿರಿ? ನಾನು ಆರಾಮದೀನಿ ನೋಡ್ರಿ. ಬೆಳಿಗ್ಗೆ ಏನು ಮಾಡ್ಲಿಕ್ಕತ್ತಾರ ಇವರು ಹುಡುಗಿನ ಕರ್ಕೊಂಡು ಅನ್ನತ್ತೀರಿ? ಏನಿಲ್ಲರಿ, ನನ್ನ ಮಗಳ ಸಲುವಾಗಿ ಒಂದು ಟ್ರೈ ಸೈಕಲ್ ತೊಗೊಂಡು ಬಂದಿದ್ದೆ. ಅದನ್ನು ಈಗ ನಾನು ಜೋಡ್ಸಾಕಂತ ಹೇಳಿ ಕುಂತೀನಿ. ನೋಡೂನು ಇದನ್ನು ಮಾಡಿ ಮುಗಿಸೋದ್ರಾಗ ಎಷ್ಟು ಟೈಮ್ ಹಿಡಿತೈತೆ ಅಂತ ಹೇಳಿ. ನನ್ನ ಮಗಳಿಗೆ ಟ್ರೈ ಸೈಕಲ್ ತರಬೇಕಂತ ಭಾಳ ದಿವಸದಿಂದ ಅನ್ಕೊಳಕತ್ತಿದ್ದೆ. ಇವಾಗ ಫೈನಲಿ ನನ್ನ ಮಗಳದ್ದು ಅದು ವಾಕರ್ನ ನಾನು ತೆಗೆದುಬಿಟ್ಟೇನಿ. ಅದನ್ನು ಜಾಸ್ತಿ ನಂಗೆ ಯೂಸ್ ಮಾಡ್ಲಿಕ್ಕೆ ಇಷ್ಟ ಇರಲಿಲ್ಲ. ಯಾಕಂದ್ರೆ ಆ ವಾಕರಿಂದ ನೆಗೆಟಿವ್ ಡಿಸ್ಅಡ್ವಾಂಟೇಜಸ್ ಜಾಸ್ತಿ ಇದ್ವು. ಅಂದ್ರೆ ಮಗು ಜಲ್ದಿ ನಡೆಯೋದನ್ನು ಕಲಿಯೋಂಗಿಲ್ಲ. ಸೊ ಹಾಗಾಗಿ ನಾನು ಅದನ್ನು 8 ಮಂತ್ಸ್ವರೆಗೂ ಯೂಸ್ ಮಾಡಿ ಆಮೇಲೆ ತೆಗೆದುಬಿಟ್ಟೆ. ಈ ಟ್ರೈ ಸೈಕಲ್ನ ಅಡ್ವಾಂಟೇಜ್ ಏನಂತಂದ್ರೆ, ಸ್ವಲ್ಪ ದಿನದವರೆಗೂ ನಾವು ಆಕಿನ ಈ ಟ್ರೈ ಸೈಕಲ್ದಾಗ ಕುಂದಿರ್ಸಿ ಔಟ್ಡೋರ್ ಒಂದು ಹಾಗೆ ರೌಂಡ್ ಹೊಡ್ಕೊಂಡು ಕರ್ಕೊಂಬರ್ಬೋದು ನಾವು. ಇನ್ನಕ್ಕೆ ಬರ್ತಾ ದೊಡ್ಡಕ್ಕಾದ್ಲಪ್ಪ ಅಂದ್ರೆ ಸ್ವತಃ ಆಕಿನ ಸೈಕಲ್ ಹೊಡ್ಕೊಂಡು ಮನೆ ಮುಂದೆ ಎಲ್ಲ ಸುತ್ತಾಡಬಹುದು. ಸೊ 2 in 1 ಹೆಲ್ಪ್ ಆಗ್ತಾವೆ. ಅಟ್ಲೀಸ್ಟ್ ಮಿನಿಮಮ್ 2 ವರ್ಷ ಆಕಿ ಆಗೋ ತನೂ ಇದು ಹೆಲ್ಪ್ ಆಗುತ್ತೆ ಅಂಥೇಳಿ ನಾನು ತರಿಸಿದ್ದೀನಿ. ಅದು ಆ ಕಂಪ್ನಿಯವ್ರನ್ನ ಒಂದು ಲಿಂಕ್ ಕೊಟ್ಟಿದ್ದರು. ಆ ಲಿಂಕ್ ಥ್ರೂ ಅದು ಹೆಂಗೆ ಜೋಡಿಸ್ಬೇಕು ಅನ್ನೋದನ್ನು ಹೇಳಿದರು. ಸೊ ಅದ್ರ ಪ್ರಕಾರ ನಾನು ಮಾಡ್ಲಿಕ್ಕತ್ತೇನೆ. ಗೊತ್ತಿಲ್ಲ ಎಷ್ಟು ಟೈಮ್ ಹಿಡಿತೈತೆ ಅಂತ ಹೇಳಿ. ಫಸ್ಟ್ ಟೈಮಲ್ಲ, ಮಗಳ ಸಲುವಾಗಿ ಏನು ಮಾಡೋಕ್ಕೂ ಒಂಥರ ಖುಷಿಯಿಂದ ಮಾಡ್ತೀವಿ ನಾವು. ಯೂಶ್ವಲಿ ಈ ಕೆಲಸಗಳನ್ನೆಲ್ಲ ನಾನು ಸಂಡೇನೇ ಇಟ್ಕೊಂಡಿರ್ತೀನಿ. ಯಾಕಂದ್ರೆ ಮಂಡೇಯಿಂದ ಸ್ಯಾಟರ್ಡೇ ತನಕ ನಾನು ಫುಲ್ ಬ್ಯುಸಿ ಇರ್ತೀನಿ. ನಿಮಗೆಲ್ಲರಿಗೂ ಗೊತ್ತೈತಿ, ಐ ಆಮ್ ಅ ವರ್ಕಿಂಗ್ ಮದರ್. ಸೊ ಐ ವಿಲ್ ಬಿ ವೆರಿ ಬ್ಯುಸಿ. ಇನ್ನು ನೆಕ್ಸ್ಟ್ ಸಂಡೇ ಸಿಕ್ತಪ್ಪ ಅಂದ್ರೆ ಐ ವಿಲ್ ಬಿ ಅಗೇನ್ ಬ್ಯುಸಿ ಓನ್ಲಿ ಫಾರ್ ದಟ್ ಸರ್ವಿಸ್ ವರ್ಕ್. ಅಕ್ಯುಪೈ ಮಾಡ್ಕೊಂಡ್ಬಿಡ್ತಾಳೆ ನನ್ನ ಸಂಡೇ. ಅಂದರೂ ಭಾಳ ಗುದ್ದಾಟ ಆಯ್ತು ನನಗೆ. ಈಕಿ ನನ್ನ ಮಗಳು ನನ್ನ ಬಿಟ್ಟು ಎಲ್ಲೆಲ್ಲೂ ಹೋಗಲಿಲ್ಲ. ಒಟ್ಟು ಗುದ್ದಾಡಿ ಏನೋ ಮಾಡ್ಲಿಕ್ಕತ್ತೇನಿ. ನೋಡಿರಿ ಫೈನಲ್ ಔಟ್ಪುಟ್ ಹೆಂಗೆ ಬರುತ್ತೆ ಅಂತಂದು ನೋಡೋರಂತ. ಅದಾದಮೇಲೆ ನನ್ನ ಮಗಳು ಖುಷಿ ಐತಲ್ಲ ಅದ್ರ ಮೇಲೆ ಕುಂತು, ಅದು ಮಾತ್ರ ಅಲ್ಟಿಮೇಟ್. ಮತ್ತು ಇನ್ನೊಂದು ನಾನು ನಿಮ್ಗೆ ಹೇಳ್ಬೇಕಂತಂದ್ರೆ, ಈ ಟ್ರೈ ಸೈಕಲ್ನ ಆದಷ್ಟು ಒಳ್ಳೆ ಕ್ವಾಲಿಟಿ ಇದನ್ನು ತೊಗೋರಿ. ಯಾಕಂದ್ರೆ ಮಾರ್ಕೆಟ್ನಾಗ ಭಾಳ ಚೀಪ್ ಪ್ರೈಸ್ ಒಳಗೆ ಸಿಗ್ತಾವೆ ನಿಮಗೆ. ಅಷ್ಟೇ ಒಂದು 1500-2000 ತನಕ ಸಿಗ್ತಾವೆ. ಬಟ್ ಅದನ್ನು ಖರೀದಿ ಮಾಡೋಕೆ ಹೋಗಬೇಡ್ರಿ. ಯಾಕಂದ್ರೆ ಇದು ನಮ್ಮ ಮಗು 2 ವರ್ಷದ ಮೇಲ್ಗಡೆ ಯೂಸ್ ಮಾಡುತ್ತಾ, ಅಂದ್ರೆ ಫಾರ್ ಡ್ಯೂರೇಷನ್ ಆಫ್ 2 years ಯೂಸ್ ಮಾಡ್ತಾಳೆ. ಸೊ ಹಾಗಾಗಿ ಮ್ಯಾಕ್ಸಿಮಮ್ ಸ್ಪೆಂಡ್ ಮಾಡ್ತಾರೆ ಟೈಮ್ ಹುಡುಗರು. ಸೊ ಚಲೋ ಕ್ವಾಲಿಟಿ ಪೆಡಲ್ಸ್ ಇರಲಿ, ಚಲೋ ಕ್ವಾಲಿಟಿ ವೀಲ್ಸ್ ಇರಲಿ, ಆ ಸಿಟ್ಟಿಂಗ್ ಏನು ಸೀಟ್ ಇರುತ್ತಲ್ಲ ಅದು ಕಂಫರ್ಟೇಬಲ್ ಇರುವಂಥದ್ದು ನೋಡಿ ತೊಗೋರಿ. ಮಿನಿಮಮ್ 3500ದಿಂದ ನಿಮಗೆ ಫಸ್ಟ್ ಕ್ರೈ ಒಳಗಾಗಿರಬಹುದು ಮತ್ತು ಒಳ್ಳೆ ವೆಬ್ಸೈಟ್ನಾಗ ನಿಮಗೆ ಸಿಗ್ತಾವೆ. ಈ ಟ್ರೈ ಸೈಕಲ್ನಾಗ ಮಕ್ಕಳು ಕುಂತ್ರಪ್ಪ ಅಂತಂದ್ರೆ ಅವರಿಗೆ ಬಿಸಿಲು ಬಡಿಲಾರ್ದಂಗೆ ಪ್ರೊಟೆಕ್ಷನ್ ಮಾಡಲಿಕ್ಕೆ ಮೇಲ್ಗಡೆ ಸನ್ರೂಫ್ ಥರ ಒಂದು ಪ್ರೊಟೆಕ್ಟಿವ್ ಲೇಯರ್ ಇರುತ್ತೆ. ಸೊ ಅದರಿಂದ ಮಗುಗೆ ಯಾವ ತರಹದ ಕೆಟ್ಟು ಬಿಸಿಲು ಅಥವಾ ಒಂಥರ ಅದು ಹೀಟ್ ರೆಸಿಸ್ಟೆನ್ಸ್ ಆಗುತ್ತೆ. ನೋಡಿರಿ ಫೈನಲ್ ಔಟ್ಪುಟ್ ಹಿಂಗದ ಅಂಥೇಳಿ. ನನಗೆ ಪುಟಾಣಿ ಮಗಳು ಅದರೊಳಗೆ ಕುಂತಿದ್ದಾಳೆ. ಆಕಿ ಭಾಳ ಸಣ್ಣಕ್ಕಿದ್ಲು, ಮೇ ಬಿ 9 months ಏನೋ ಇದ್ಲಿಕ್ಕೆ ಅನಿಸ್ತದೆ. ಸೊ ಫೈನಲಿ ಸೈಕಲ್ ರೆಡಿ ಆಯಿತು. ಎಲ್ಲರಿಗೂ ಹೆಂಗೆ ಅನ್ನಿಸ್ತು? ಇಷ್ಟ ಆಯ್ತಾ ವಿಡಿಯೋ? ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು.